ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯದ 17ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಯೇತ್ಯುದಾವ್ರತಃ ಯೇ ಲೋಕತ್ರಯಾಮಾವಿಶ್ಯ ಬಿಭರ್ತ್ಯ ವ್ಯಯ ಈಶ್ವರಃ. ಶ್ರೀಕೃಷ್ಣ ದೇಹ ಮತ್ತು ಆತ್ಮ, ಇದರಲ್ಲಿ ದೇಹ ನಾಶವಾಗತ್ತೆ, ಆದರೆ ಆತ್ಮ ಅಂದರೆ ಚೈತನ್ಯ ಅದು ನಾಶವಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿ ತನ್ನ ಮಾತನ್ನು ಮುಂದುವರೆಸ್ತಾ ಈ ಶ್ಲೋಕದಲ್ಲಿ ಅರ್ಜುನ ಇವರಿಬ್ಬರಿಗಿಂತ ಉತ್ತಮ ಪುರುಷನಾದರೂ ಆತ ಬೇರೆಯೇ ಆಗಿದ್ದಾನೆ. ಅವನು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಮತ್ತು ಪೋಷಣೆಯನ್ನು ಮಾಡುತ್ತಾನೆ. ಹಾಗೆಯೇ ಅವನನ್ನು ಅವಿನಾಶಿ ಪರಮೇಶ್ವರ, ಪರಮಾತ್ಮ ಎಂದು ಕರೆಯಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಈ ಶ್ಲೋಕ ನಾವು ಸ್ವಲ್ಪ ನಿಮಗೆ ಗೊಂದಲವನ್ನು ಹುಟ್ಟು ಹಾಕಬಹುದು. ಸೊ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಒಳಗೆ ಇರುವಂತಹ ಆತ್ಮ ಮತ್ತು ಪರಮಾತ್ಮ ಎರಡೂ ಸ್ವರೂಪಗಳು ಒಂದೇ. ಪರಮಾತ್ಮನಿಗೆ ಮತ್ತು ಆತ್ಮನಿಗೆ ಬೇರೆ ಬೇರೆ ಇಲ್ಲ. ಅದನ್ನು ಗಾಳಿಯ ಉದಾಹರಣೆಯನ್ನು ಕೊಟ್ಟು, ನೀರಿನ ಉದಾಹರಣೆಯನ್ನು ಕೊಟ್ಟು ನಾನು ಹಿಂದೆ ಎಲ್ಲ ಚರ್ಚೆ ಮಾಡಿದ್ದೆ. ಶ್ರೀಕೃಷ್ಣ ಅರ್ಜುನನಿಗೆ ಈ ಶ್ಲೋಕದಲ್ಲಿ ಆತ್ಮ ಮತ್ತು ದೇಹ ಇವರಿಬ್ಬರಿಗಿಂತ ಉತ್ತಮವಾದಂತಹ ಪುರುಷನೊಬ್ಬನಿದ್ದಾನೆ. ಅವನು 3 ಲೋಕಗಳಲ್ಲಿ ಪ್ರವೇಶ ಮಾಡಿ ಎಲ್ಲರ ಧಾರಣೆ ಮತ್ತು ಪೋಷಣೆಯನ್ನು ಮಾಡ್ತಾನೆ. ಅವನನ್ನೇ ಪರಮಾತ್ಮ ಎಂದು ಕರೆಯಲಾಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸೊ ಹಾಗಿದ್ದರೆ ಪರಮಾತ್ಮ ಮತ್ತು ಆತ್ಮ ಹೇಗೆ ಭಿನ್ನ, ಹೇಗೆ ಭಿನ್ನತೆ, ಯಾವಾಗ ಆತ್ಮ ಪರಮಾತ್ಮ ಆಗತ್ತೆ? ಸೊ ನಮ್ಮೊಳಗೆ ಇರುವ ಆತ್ಮ ಮತ್ತು ಪರಮಾತ್ಮನಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಈ ಆತ್ಮ ತನ್ನ ಕರ್ಮಗಳ ಮೂಲಕ ಪಡೆಯುವಂತಹ ಸಂಸ್ಕಾರಗಳನ್ನು ತನ್ನೊಟ್ಟಿಗೆ ಅಂಟಿಸಿಕೊಂಡಿರುತ್ತೆ. ಈ ದೇಹದಿಂದ ಹೊರಗೆ ಹೋಗುವಾಗ ಈ ಆತ್ಮ ಭೌತಿಕ ಶರೀರದಿಂದ ಎಕ್ಸಿಟ್ ಆಗುವಾಗ ತನ್ನ ಕರ್ಮಗಳ ಮೂಲಕ, ಅಂದರೆ ತಾನು ಮಾಡಿರುವಂತಹ ಕರ್ತವ್ಯಗಳು, ಆ ಕರ್ತವ್ಯ ಅಂದರೆ ಕೇವಲ ಭೌತಿಕ ಚಟುವಟಿಕೆಗಳು ಅಲ್ಲ, ಮನಸ್ಸಿನಿಂದ ಮಾಡಿರುವಂತಹ ಯೋಚನೆಗಳು, ಆ ಎಲ್ಲ ತರಂಗಗಳು, ಆ ಎಲ್ಲ ರಿಂಗ್ಸ್ಗಳು ಆತ್ಮದ ಜೊತೆಗೆ ಇರ್ತವೆ. ಇದನ್ನು ಮಹಾಭಾರತದಲ್ಲಿ ಒಂದು ಸನ್ನಿವೇಶದ ಮೂಲಕ ವಿವರಿಸಲಾಗತ್ತೆ. ಧರ್ಮರಾಯ ಶರೀರಧಾರಿಯಾಗಿ ತಾನು ಸ್ವರ್ಗವನ್ನು ಪ್ರವೇಶ ಮಾಡುವಾಗ ಸ್ವರ್ಗದ ಬಾಗಿಲಿನಲ್ಲಿ ನಿನಗೆ ಮಾತ್ರ ಪ್ರವೇಶ ಇದೆ, ಆದರೆ ನಿನ್ನ ಜೊತೆಗೆ ಬಂದಿರುವಂತಹ ನಾಯಿಗೆ ಪ್ರವೇಶ ಇಲ್ಲ ಅಂದಾಗ ಧರ್ಮರಾಯ ನನ್ನನ್ನು ಹಿಂಬಾಲಿಸಿ ಬಂದಿರುವಂತಹ ನಾಯಿಗೆ ಸ್ವರ್ಗದಲ್ಲಿ ಪ್ರವೇಶ ಕೊಡೋದಿಲ್ಲ ಅನ್ನೋದಾದರೆ ನಾನೂ ಕೂಡ ಈ ಸ್ವರ್ಗವನ್ನು ಪ್ರವೇಶ ಮಾಡೋದಿಲ್ಲ ಅಂತಾನೆ. ಆವಾಗ ನಾಯಿ ತನ್ನ ನಿಜ ಸ್ವರೂಪವನ್ನು ತೋರಿಸ್ತು. ಅದು ಧರ್ಮರಾಯ ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದಿರುವಂತಹ ಆತನ ಸಂಸ್ಕಾರ ಅನ್ನೋದನ್ನು ಉಲ್ಲೇಖ ಮಾಡಲಾಗತ್ತೆ. ಹಾಗೆ ಈ ದೇಹದಿಂದ ಆತ್ಮ ಹೊರಗೆ ಹೋಗುವಾಗ ನಾವು ಗಳಿಸಿರುವಂತಹ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಈ ಆತ್ಮದ ಜೊತೆಗೆ ಸೇರಿರ್ತವೆ. ಪರಮಾತ್ಮನಿಗೆ ಈ ಯಾವ ಸಂಸ್ಕಾರಗಳು ಸೇರಿರೋದಿಲ್ಲ, ಅವುಗಳು ಎಲ್ಲದರಿಂದ ಅತೀತನಾಗಿರುವಂಥದ್ದು, ಅಂದರೆ ಶುದ್ಧವಾಗಿರುವಂಥದ್ದು. ಸೊ ಈ ಸಂಸ್ಕಾರ ರಹಿತವಾದಂತಹ ಸ್ಥಿತಿಯನ್ನು ನಾವು ಮುಟ್ಟಿದರೆ, ನಾವು ತಲುಪಿದರೆ, ನಾವು ಸ್ಥಿತಪ್ರಜ್ಞರಾದರೆ ಆವಾಗ ಆತ್ಮವು ಕೂಡ ಪರಮಾತ್ಮನೇ ಆಗ್ತಾನೆ. ಹಾಗಾಗಿ
ಇವರಿಬ್ಬರಿಗಿಂತ ಪರಮಾತ್ಮ ಹೇಗೆ ಬೇರೆಯೇ ಆಗಿದ್ದಾನೆ ಅಂದರೆ, ಆತ ಮೂರು ಲೋಕಗಳಲ್ಲಿ ಧಾರಣೆ ಮತ್ತು ಪೋಷಣೆಯನ್ನು ಮಾಡೋದ್ರ ಮೂಲಕ ಸಂಸ್ಕಾರ ರಹಿತನಾಗಿ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.